ಎಲ್ಲರಿಗೂ ನಮಸ್ಕಾರ. ನಾನಿದನ್ನು ನೋಡಿ ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಇಡೀ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಸೋರು ಹಾಕಿ ಮಧ್ಯಾಹ್ನದಷ್ಟೊತ್ತಿಗೆ ಮಾಡ್ತಾಯಿದ್ದೀನಿ. ಇದ್ರ ಸಾಂಬಾರು ಹೆಸರು ಕಾಳು, ಹಸಿ ಹೆಸರು ಕಾಳಿನ ಸಾಂಬಾರು. ಹಸಿಕಾಯಿ ಅಂದರೆ ಆಗ ತಾನೇ ಹೊಡೆದಿರೋ ಅಂಥ ಒಂದು ತೆಂಗಿನಕಾಯಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಇದಕ್ಕೆ ಮಾಮೂಲಿ ಸಾರಿನ ಪುಡಿ ಮತ್ತು ನಾವು ಸಾಂಬಾರು ಪುಡಿ, ಹುಳಿ ಪುಡಿ ಅಂತ ಏನಾದ್ರು ಮಾಡಿಟ್ಟಿರ್ತೀವಲ್ಲ ಪುಡಿಗಳು ಮನೆಯಲ್ಲಿ, ಆ ಪುಡಿಯನ್ನು ಹಾಕೋದಿಲ್ಲ. ಇದಕ್ಕೆ ಸಪ್ರೇಟು ಈ ತೆಂಗಿನಕಾಯಿನ ಜೊತೆಗೆ ಒಂದೇ ಒಂದು ಸ್ವಲ್ಪ ನಮ್ಮನೆ ಪಕ್ಕದ ಮನೆಯಲ್ಲಿ ಮಾಡ್ತಾಯಿದ್ರು. ಆವಾಗ ನಾನು ಹರಿಹರದಲ್ಲಿದ್ದಾಗ ಅವರು ತುಳುನೋ ಕೊಂಕಣಿನೋ ಮಾತಾಡೋರು. ಅವ್ರ ಥರ ಸಾರು ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆದಲ್ಲ, ಹಸಿ ಹೆಸರು ಕಾಳಿಂದು ಹಸಿ ತೆಂಗಿನಕಾಯಿ ಹಾಕಿ ವಿಶೇಷವಾದ ಸಾಂಬಾರು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಫಸ್ಟು ರುಬ್ಕೊಂಡು ಆಮೇಲೆ ಬೇಯ್ಲಿಕ್ಕೆ ಹಾಕಬೇಕು. ಅದಕ್ಕೆ ಈ ತೆಂಗಿನಕಾಯಿನ ಜೊತೆಗೆ ಏನೇನು ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಹಸಿ ಹೆಸರು ಕಾಳಿಂದು ಸಾಂಬಾರು ಮಾಡ್ತಾಯಿದ್ದೀನಿ ವಿಶೇಷವಾಗಿ. ನೋಡಿ, ಹೆಸರು ಕಾಳಿನ ಸಾರಿಗೆ ಒಂದು ಭಾಗ ಫುಲ್ಲು ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿನ ಜಾಸ್ತಿ ಹಾಕಿದಷ್ಟು ರುಚಿ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ರುಬ್ಲಿಕ್ಕೆ ನೋಡಿ, ಒಂದು 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಸೋಂಪಿನ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಚಮಚದಲ್ಲಿ 2 ಚಮಚ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮ್ಮನೆ ಖಾರಕ್ಕೆ ಅನ್ವಯಿಸಿ ಹಾಕ್ಕೊಳ್ಳಿ. 1-2 ದೊಡ್ಡ ಟೊಮೊಟೊ, ಕೆಂಪು ಹಣ್ಣಾಗಿರೋ ಅಂಥ ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ನೋಡಿ, ಯಾವ ಕಡೆನೂ ಹಸಿರುಗಿಲ್ಲ, ಈ ಥರ ಟೊಮೊಟೊ ತೊಗೊಂಡಿದ್ದೀನಿ. ಇದಷ್ಟನ್ನು ರುಬ್ಕೋಬೇಕು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇದು ಒಗ್ಗರಣೆಗೆ ಹೆಚ್ಕೊಳ್ತೀನಿ. ಈಗ ಟೊಮೊಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಸೋಪು ಮತ್ತು ಖಾರದ ಪುಡಿ ಇದಷ್ಟನ್ನು ರುಬ್ಕೋಬೇಕು. ಇದಕ್ಕೆ ಹುಣಸೆಹಣ್ಣು ಹಾಕಬಾರ್ದು, ಬರೀ ಟೊಮೊಟೊ ಹಾಕೇ ಮಾಡೋದು ಅವರು. ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ಇದಷ್ಟು ಹೆಚ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ತೀನಿ. ಅಂದರೆ ಖಾರ ಅಂತೂ ಎಷ್ಟು ನುಣ್ಣಗಿರಬೇಕು ಅಂದರೆ ಅಷ್ಟು ನುಣ್ಣಗಿರಬೇಕು. ಇದೆಲ್ಲ ಫಸ್ಟು ರುಬ್ಕೊಂಡು ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡು, ಇದು ಸಪ್ರೇಟಾಗಿ ಹಾಕ್ಕೊಂಡು ರುಬ್ಕೊಳ್ತಾರಲ್ಲ ಆ ಥರ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬಿದರೆ ಚೆನ್ನಾಗಿರೋದಿಲ್ಲ. ಖಾರ, ಟೊಮೊಟೊ, ಈ ಸಾಸಿವೆ ಇದು ಎಲ್ಲ ನುಣ್ಣಗೆ ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ಈ ಒಳಕಲ್ಲಲ್ಲಿ ರುಬ್ತೀವಲ್ಲ ಆ ಥರ, ಅದೇ ಥರ ರುಬ್ಕೊಳ್ತೀನಿ. ನೋಡಿ, ಜಾರ್ ಒಳಗಡೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿದ್ದೆ, ಆಗಲೇ ತೋರಿಸಿಲ್ಲ. ಅದ್ರ ಜೊತೆಗೆ ಒಂದು 1/4 ಚಮಚದಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಸಾಸಿವೆ ಮತ್ತು ಸೋಂಪಿನ ಕಾಳು, ಇಷ್ಟೇ ಮಸಾಲೆ ಇದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿರೋ ಅಂಥದ್ದು. ನೋಡಿ, ಫಸ್ಟು ಇದನ್ನು ಹಾಗೆ ರುಬ್ತೀನಿ. ಟೊಮೊಟೊ ರಸದಲ್ಲೇ ನುಣ್ಣಗಾದರೆ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ನಾನು ಫಸ್ಟು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇದರೊಳಗಡೆ ತೆಂಗಿನಕಾಯಿ ಹಾಕಿ ರುಬ್ಬಿದ್ರು ರುಬ್ಬೋದು, ಇಲ್ಲ ಜಾರ್ ಇಡಿಸೋದಿಲ್ಲ ಅಂದರೆ ಸಪ್ರೇಟಾಗಾದರೂ ಕೂಡ ರುಬ್ಬೋದು. ನೋಡಿ, ಆದಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದೀಗ 1 ಹೋಳು ತೆಂಗಿನಕಾಯಿ ಇರೋದ್ರಿಂದ ಇದಕ್ಕೆ ಇಡಿಸೋದಿಲ್ಲ. ಇದನ್ನು ಒಂದು ಯಾವ್ದಾರ ಬಟ್ಲಿಗೆ ಬಗ್ಗಿಸ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಖಾರನೆಲ್ಲ ಒಂದು ಬಟ್ಲೆ ಬಗ್ಸಿಟ್ಟಿದ್ದೀನಿ. ಇದನ್ನೇನು ತೊಳೆಯೋದು ಬೇಡ, ಇದರೊಳಗಡೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಖಾರದ ಥರನೇ ತೆಂಗಿನಕಾಯಿನೂ, ಅಂದರೆ ತೊಳೆದಿಲ್ವಲ್ಲ ಅದಕ್ಕೆ ಈ ಕಲರ್ ಇದೆ, ಇಲ್ಲಾಂದರೆ ಫುಲ್ ವೈಟ್ ಆಗೋದು. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ತುಂಬ ಕಡಿಮೆ ನೋಡಿ. ಒಂದು ಸ್ವಲ್ಪ ಉದ್ದಿನಬೇಳೆ, ಹಸಿ ಕರಿಬೇವು. ಈಗ ಒಗ್ಗರಣೆ ಹಾಕೋಣ. ನೋಡಿ, ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಯಾಕೆ ಅಂದರೆ ಇದಕ್ಕೆ ದಪ್ಪ ತಳದ ಪಾತ್ರೆ ಇಡಬೇಕು. ಇಲ್ಲ ಅಂದರೆ ಕುಕ್ಕರಲ್ಲೇ ನಾವು ಲಾಸ್ಟಿಗೆ ಒಂದು ವಿಷಲ್ ಮಾಡಿಸ್ಕೊಳ್ತೀವಿ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಅಂತ ಆದರೆ ಇದರಲ್ಲಿ ಕೂಡ ಮಾಡ್ಬೋದು. ಅದಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 1-1.5 ಚಮಚ ಎಣ್ಣೆ ಹಾಕಿದ್ದೀನಿ. ನೋಡಿ, ಇದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿದ್ದೀನಿ.
ನೋಡಿ ಸಾಸಿವೆ ಸಿಡಿತಾ ಇದೆ. ನಾನೀಗ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಮಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ. ತೀರಾ ಕೆಂಪಗಾಗೋ ಹಂಗೇನು ಬೇಡ. ಇಷ್ಟಾದಮೇಲೆ ನಾವು ರುಬ್ಬಿರೋ ಅಂಥ ಖಾರನ ಹಾಕೋಣ. ಖಾರದ ಪುಡಿ ಜೊತೆಗೆ ಹಸಿ ಟೊಮೊಟೊ ಎಲ್ಲ ಹಾಕಿದ್ವಲ್ಲ, ಆದ್ದರಿಂದ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಟೊಮೊಟೊದು ಹಸಿ ವಾಸನೆ ಹೋಗಬೇಕು. ಇದು ತುಂಬ ಗಟ್ಟಿಗಿರೋದ್ರ ಕಾರಣ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದೀಲಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಈಗ ನಾನು ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಕುದ್ರೆ ಸಾಕು. ನೋಡಿ ಇದ್ರ ಜೊತೆಗೆ ತೆಂಗಿನಕಾಯಿ ರುಬ್ಬಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಕೈ ಆಡ್ತಾನೆ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು. ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಗಾಗಿದೆ. ಈ ಥರ ಸ್ಟೀಲಿನ ಕುಕ್ಕರಲ್ಲಿ ಈ ಥರ ಇದ್ದಾಗ ನಾವು ಕುಕ್ಕರ್ ಕೂಗಿಸ್ಕೊಂಡ್ರೆ ತಳ ಹಿಡಿಯುತ್ತೆ. ಅದಕ್ಕೆ ನಾವು ಓಪನ್ ಆಗಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ನೀರು ಹಾಕಬೇಕು. ಅಂದರೆ ಕಾಯಿ ರುಬ್ಬಿದ್ವಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನಾವು ಸಾಂಬಾರಲ್ವ ಮಾಡೋದು. ನೋಡಿ ಹಸಿ ಹೆಸರು ಕಾಳಾದ್ರೂ ಕೂಡ ಒಂದು ಕುದಿ ಕುದ್ದಿದೆ. ಈಗ ನಾವು ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು, ಈಗ ನೀರು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಈಗ ನೋಡಿ ನೋಡ್ಕೋಬೋದು ನಾವು ಉಪ್ಪು ಸರಿಯಾಗಿದೆಯೋ ಇಲ್ವೋ ಅಂತ. ಇನ್ನೊಂದು ಸ್ವಲ್ಪ ಉಪ್ಪು ಇಡಿಸುತ್ತೆ, ಅದಕ್ಕೆ ಉಪ್ಪು ಹಾಕಿದ್ದೀನಿ. ಹೀಗೆ ಓಪನ್ ಆಗಿ ಬೇಕಾದರೂ ಬೇಯಿಸ್ಕೋಬೋದು. ನಾವು ಮುಕ್ಕಾಲು ವಾಸಿ ಬೆಂದಮೇಲೆ ಒಂದು ವಿಷಲ್ಲು ಅಂದರೆ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ, ಒಂದು ವಿಷಲ್ಲು ಬೇಡ, ಪ್ರೆಷರ್ ಬರೋ ತನಕ ಇದು ಮಾಡಿಬಿಟ್ಟು ಆಫ್ ಮಾಡಿದರೂ ಸಾಕು. ಇಲ್ಲಾಂದರೆ ಒಂದು ವಿಷಲ್ ಮಾಡಿಸ್ಕೋಬೋದು. ಯಾಕೆಂದರೆ ಇದು ತುಂಬ ಗಟ್ಟಿಗಿರೋದ್ರಿಂದ ಒತ್ತೋ ಸಾಧ್ಯತೆ ಇರುತ್ತೆ ಈ ಸ್ಟೀಲ್ ಕುಕ್ಕರಲ್ಲೇ. ಅದಕ್ಕೋಸ್ಕರ ಪ್ರೆಷರ್ ಬಂದಮೇಲೆ ನಾವೇ ಒಂದು ಸ್ವಲ್ಪ ಹಿಂಗೆ ಅಂದು ಒಂದು ವಿಷಲ್ ಮಾಡಿಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು. ನೋಡಿ ಉಪ್ಪು ಹಾಕಿದ್ದೀನಿ. ಸಖತ್ತಾಗಿರೋಂಥ ಹೆಸರು ಕಾಳು, ಹಸಿ ಹೆಸರು ಕಾಳಿನ ಸಾಂಬಾರು ತುಂಬ ಚೆನ್ನಾಗಿದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಮಾಡಿಸ್ಕೊಳ್ಳೋಣ. ನೋಡಿ ಈಗಾಗಲೇ ಆಲ್ಮೋಸ್ಟ್ 80% ಬೆಂದ್ಬಿಟ್ಟಿರುತ್ತೆ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಮುಚ್ಚಿದ ತಕ್ಷಣ ಪ್ರೆಷರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲನೇ ವಿಷಲ್ಲಿಗೆ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಇದು ತಣ್ಣಗಾಗಲಿ. ನೋಡಿ ಪ್ರೆಷರ್ ಇಳಿದು ತಣ್ಣಗಾಗಿದೆ. ಈಗ ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ ಸಖತ್ತಾಗಿದೆ. ಈ ಸ್ಟೀಲಿಂದ್ರಲ್ಲಿ ಮಾಡ್ಬೇಕಾದ್ರೆ ಇದೇ ರೀತಿ ಮಾಡಬೇಕು. ಫಸ್ಟೇ ಇಟ್ಬಿಟ್ಟು 3 ವಿಷಲ್ಲು 2 ವಿಷಲ್ಲು ಮಾಡಿಸ್ತೀವಿ ಅಂತಂದರೆ ಇದು ತಳ ಒತ್ತದಂಗೆ ಆಗುತ್ತೆ. ನೋಡಿ ಇವಾಗ ತಳ ಏನೂ ಆಗಿಲ್ಲ. ಸಾರು ಕೂಡ ತುಂಬ ಚೆನ್ನಾಗಿದೆ.
ಇದು ಇದೇ ಥರ ಇರಬೇಕು, ನೀರಿನಂಗೂ ಇರಬಾರ್ದು, ತೀರಾ ಸಾಕು ಥರನೂ ಗಟ್ಟಿಗಿರಬಾರ್ದು. ಇದು ನೋಡಿ ಹದವಾಗಿದೆ ನೋಡಿ. ಸಖತ್ತಾಗಿರುವಂಥ ಸಾಂಬಾರು ತೋರಿಸಿದ್ದೀನಿ, ಹಸಿ ಹೆಸರು ಕಾಳಿಂದು ವಿಶೇಷ ಮಸಾಲೆ ಹಾಕಿ ಮಾಡಿರೋ ಅಂಥದ್ದು. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.